ನಮಸ್ಕಾರ. ನಾನು ಕೊಂಡಾಜನಹಳ್ಳಿ ಗ್ರಾಮದ ದಿವಂಗತ ಪಟೇಲ್ ವೆಂಕಟಪ್ಪನವರ ಮಗ ಕೆ.ವಿ. ಶ್ರೀನಿವಾಸ್ ಯಾದವ್, ಗ್ರಾಮ ಪಂಚಾಯತಿ ಸದಸ್ಯರು. ಈಗ ಮೊದಲು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ವಿ, ಮತ್ತು ಈಗ SDMC ಸದಸ್ಯನಾಗಿ ಮುಂದುವರಿತಾ ಇದ್ದೀನಿ. ಕರ್ನಾಟಕ ರಾಜ್ಯ ಯಾದವ್ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯನೂ ಆಗಿದ್ದೇನೆ ಮತ್ತು ಕೋಲಾರ ತಾಲೂಕು ಯಾದವ್ ಸಂಘದ ಉಪಾಧ್ಯಕ್ಷನಾಗಿ ಸೇವೆ ಮಾಡ್ತಾಯಿದ್ದೇನೆ. ಈ ಹಿಂದೆ TAPCMS ನಿರ್ದೇಶಕನಾಗಿ ಮಾಡ್ತಾಯಿದ್ದೆ. ಈಗ ಮೊನ್ನೆ ಎಲೆಕ್ಷನ್ ಆಗಿದೆ, ಈಗ ನಾನು ಮಾಜಿ ನಿರ್ದೇಶಕನಾಗಿದ್ದೇನೆ. ಮತ್ತು ಕೊಂಡಾಜನಹಳ್ಳಿ ಗ್ರಾಮದಲ್ಲಿ ನಮ್ಮ ಪೂರ್ವಜರು, ನಮ್ಮ ತಾತ ಅವರು ಪಟೇಲ್ ಹನುಮಪ್ಪ ಅಂದ್ಬಿಟ್ಟು, ಆಗಿನ ಕಾಲದಲ್ಲಿ ಪಟೇಲ್ ಹಿರಿತನ ಮಾಡಿಕೊಂಡು ಊರಲ್ಲೆಲ್ಲನೂ ಹಿರಿತನ ಮಾಡಿಕೊಂಡು ಅವರು ಸಮಾಜ ಸೇವೆ ಮಾಡಿಕೊಂಡು ಬರ್ತಾಯಿದ್ರು. ತದನಂತರ ನಮ್ಮ ತಂದೆಯವರು ದಿವಂಗತ ಪಟೇಲ್ ವೆಂಕಟಪ್ಪನವರು, ಅವರು ಪಟೇಲ್ ಗ್ರೂಪ್ ಚೇರ್ಮನ್ ಆಗಿದ್ದರು. ಮತ್ತು ಮಂಡಲ್ ಎಲೆಕ್ಷನ್ ಬಂದಾಗ ರಾಬ್ಯ ಕೊತ್ನೂರು ಮಂಡಲ್ನ ಉಪಾಧ್ಯಕ್ಷ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಊರಿನಲ್ಲಿ ದೇವರ ಸೇವೆಗಳನ್ನ ಮಾಡ್ಕೊಂಬರ್ತಾಯಿದ್ರು. ಮತ್ತು ಇಲ್ಲಿ ನಮ್ಮ ಕೊಂಡಾಜನಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಸೀತಾರಾಮ ಸಮುದಾಯ ಭವನವನ್ನು ಅವರೇ ನಿರ್ಮಾಣ ಮಾಡಿ ಅವರು ತುಂಬ ಆಸೆಗಳನ್ನ ಇಟ್ಕೊಂಡಿದ್ರು. ಬಡವರಿಗಾಗಿ ಉಚಿತ ಮದುವೆಗಳು ನಡೆಸ್ಬೇಕಂತ ಇದ್ದರು. ಮತ್ತು ನಮ್ಮ ಗ್ರಾಮದ ವಿಚಾರಕ್ಕೆ ಬಂದಾಗ ನಮ್ಮ ತಂದೆಯವರು ದಿವಂಗತರಾದ ಮೇಲೆ ನಾವು ಅವ್ರು ಏನೇನು ಸೇವೆಗಳು ಮಾಡ್ತಾಯಿದ್ರು, ದೇವತೆ ಆಗ್ಬೋದು, ಬಡವ್ರ ಬಗ್ಗರಿಗೆ, ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಒಂದು ಸುಮಾರು 2 ಎಕರೆ ಜಮೀನನ್ನು ನಿವೇಶನಗಳಾಗಿ ಪರಿವರ್ತನೆ ಮಾಡಿ ಸರ್ಕಾರದವರೇ ಹಕ್ಕುಪತ್ರಗಳೆಲ್ಲ ಕೊಟ್ಟಿದ್ದಾರೆ. ಮತ್ತು ಸರ್ಕಾರದಿಂದ ನಮ್ಮ ತಂದೆಯವರು ಬಡವರಿಗೆ ಜಮೀನುಗಳೆಲ್ಲ ಕೊಡ್ತಿದ್ದಾರೆ. ಅದನ್ನು ಈಗ ಸುಮ್ಮನೆ ಊಹಾಪೋಹಗಳೇನು ನಡೀತಾ ಇದೆ ಅಂದರೆ, ಅರಣ್ಯ ಇಲಾಖೆಯವರು ವಶಪಡಿಸ್ಕೊಳ್ತಾರೆ ಅಂದ್ಬಿಟ್ಟು ಊಹಾಪೋಹಗಳು ಬರ್ತಾಯಿದೆ. ಸರ್ಕಾರದಿಂದನೇ ನಮಗೆ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ, ಕಿಸ್ತು ಕಟ್ಸ್ಕೊಂಡಿದ್ದಾರೆ. ಯಾರೂ ಅದನ್ನ ಕಬ್ಜಾ ಮಾಡಿಲ್ಲ. ಸರ್ಕಾರದವರೇ ಕೊಟ್ಟು ಮತ್ತೆ ಸರ್ಕಾರದವರೇ ಅದನ್ನ ವಶಪಡಿಸ್ಕೊಂಡ್ರೆ ರೈತರಿಗೆ ತುಂಬ ಅನಾನುಕೂಲಗಳಾಗತ್ತೆ, ತೊಂದರೆಗಳು ಆಗುತ್ತೆ. ಅದನ್ನು ನಂಬ್ಕೊಂಡು ಜೀವನ ಮಾಡ್ತಾರೋರು ಇದಕ್ಕೆ ಅವ್ರು ಅನ್ನ ಕಿತ್ಕೊಂಡಂಗೆ ಆಗುತ್ತೆ. ಅದರಿಂದ ಸರ್ಕಾರದವ್ರ ಹತ್ರ ಒಂದು ಮನವಿ ನಮಗೆ, ಅವರು ನಮ್ಮ ದಿವಂಗತ ಜಿಲ್ಲಾಧಿಕಾರಿಗಳಾದ DK ರವಿಯವರು, ಅವ್ರಿಗೆ ವಿಷಯ ಮನವರಿಕೆ ಆಗಿತ್ತೋ ವಿಷಯ ಅಂತ ತಿಳಿದಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಅರಣ್ಯ ಬೆಳೆಸೋ ಉದ್ದೇಶಕ್ಕಾಗಿ ಅಂದ್ಬಿಟ್ಟು 77 ಎಕರೆನ ಸರ್ವೆ ನಂಬರ್ 3ರಲ್ಲಿ 77 ಎಕರೆನ ಅವರು ಅರಣ್ಯ ಮೀಸಲಾತಿ ಗಿಡ ನೆಡೋದಕ್ಕೆ ಅಂತ ಹೇಳ್ಬಿಟ್ಟು ಆದೇಶ ಮಾಡಿ ಇಲ್ಲಿಂದ ವರ್ಗಾವಣೆ ಆದಮೇಲೆ ತೀರ್ಕೊಂಡಿದ್ದಾರೆ. ಆ ಆದೇಶದ ಪತ್ರ ನಮ್ಮ ಹತ್ರ ಇದೆ. ಆ ಪತ್ರದಲ್ಲಿ ಏನು ಹಾಕಿದ್ದಾರೆ ಅಂದರೆ, ಅಂತರ್ಗಂಗೆ ತಪ್ಪಲು ಮತ್ತು ಕೆಂದಟ್ಟಿ ಇದೆಲ್ಲ ಸೇರಿ 7,000 ಚಿಲ್ಲರೆ ಎಕರೆ ವಶಪಡಿಸ್ಕೊಳ್ತೀವಿ ಅಂತೇಳಿ ಮಾಡಿದ್ದಾರೆ. ಅದರಲ್ಲಿ ಗೋಮಾಳ 3,000 ಚಿಲ್ಲರೆ ಇದೆ. ಉಳಿದಿದ್ದು ಅರಣ್ಯ ಪ್ರದೇಶಕ್ಕೆ ಅಂಥೇಳಿ ಗಿಡ ನೆಡೋದಕ್ಕೆ ಅಂತೇಳಿ ಆದೇಶ ಮಾಡಿದ್ದಾರೆ ಅವರು. ಇದನ್ನು ಯಾವುದೇ ಕಾರಣಕ್ಕೂ ನಮಗೆ ಅನಾನುಕೂಲ ಸರ್ಕಾರವನ್ನು ಮಾಡಬಾರ್ದು ಅಂಥೇಳಿ ನನ್ನ ಮೊದಲ ಬಾರಿಗೆ ನಮ್ಮ ಗ್ರಾಮದ ರೈತರ ಪರವಾಗಿ ನನ್ನ ಮನವಿನ ಸಲ್ಲಿಸ್ತಾ ಇದ್ದೀನಿ. ಸರ್, ನಮ್ಮ ಸೇವೆಯನ್ನು ಅವರು ಗುರುತಿಸಿ ಬಾಲ ಜ್ಞಾನ ವಿಜ್ಞಾನ ಸಮಿತಿಯವರು ನಮ್ಮನ್ನು ಗುರುತಿಸಿ ನನಗೆ ಪ್ರಶಸ್ತಿ ಕೊಟ್ಟಿರೋದಕ್ಕೆ ಮೊದಲಿಗೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತು ನನಗೆ ಇನ್ನೂ ಅವರು ಹೆಚ್ಚೆಚ್ಚಾಗಿ ಸೇವೆ ಮಾಡುವಂಥ ಹುರಿದುಂಬಿಸುವಂಥ ಕೆಲಸ ನನಗೆ ಅವರು ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನನಗೆ ಮನಸ್ಸು ಹಿಗ್ಗೋದಿಲ್ಲ, ಕುಗ್ಗೋದಿಲ್ಲ. ಇನ್ನೂ ಸ್ವಲ್ಪ ಹೆಚ್ಚೆಚ್ಚಾಗಿ ಸೇವೆ ಮಾಡುವಂಥ ಅದನ್ನು ಅವಕಾಶಗಳು ನನಗೆ ಇದಾಗತ್ತೆ. ನನಗೂ ಪ್ರಶಸ್ತಿ ಸಿಕ್ಕಿದೆ ಅಂದ್ಬಿಟ್ಟು ನಾನು ಮಾಡ್ಕೊಳಕ್ಕಾಗಲ್ಲ. ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟು ಸೇವೆಗಳು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ತಂದೆಯವರು 2012ರಲ್ಲಿ ಕಾಲವಾದರು. ಆಗಲಿಂದ ಊರಲ್ಲಿ ಪ್ರತಿಯೊಂದು ದೇವರ ಕಾರ್ಯಗಳಲ್ಲೂ ನಾನು ಭಾಗವಹಿಸ್ತಾ ಇದ್ದೀನಿ. ನಮ್ಮ ಜಮೀನಲ್ಲೇ ಬೇರೆ ರೈತರಿಗೆ ಹೋಗೋದಕ್ಕೆ ಜಾಗ ಎಲ್ಲ ಬಿಟ್ಕೊಟ್ಟಿದ್ದೀವಿ. ಆಮೇಲೆ ಪಂಚಾಯತಿಗೆ ಸ್ವಲ್ಪ ಜಾಗ ಮಾಡಿದ್ದೀವಿ. ನಮ್ಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲನೂ ನಾವು ಉಚಿತವಾಗಿ ನಾನು ಮಾಡಿಕೊಟ್ಟಿದ್ದೀನಿ. ಈಗಲೂ ನಾನು ಮೊದಲು 5 ವರ್ಷ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷನಾಗಿದ್ದೆ. ಈಗ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ಮೊನ್ನೆ ಗ್ರಾಮ ಪಂಚಾಯತಿ ಅಧ್ಯಕ್ಷತೆ ಸ್ಪರ್ಧೆ ಮಾಡಿದೆ. ಕಾರಣಾಂತರಗಳಿಂದ ನನ್ನ ಕೈ ತಪ್ಪೋಯ್ತು. ಅದಕ್ಕೆ ನನಗೇನು ಬೇಸರ ಇಲ್ಲ.
ಮುಂದಿನ ಅವಕಾಶಗಳ ದಿನ ನಾನು ಒಬ್ಬ ಅಧ್ಯಕ್ಷನಾಗೋ ಆಕಾಂಕ್ಷೆ ಅಂತ ಹೇಳಿ ಬಯಸ್ತಾ ಇದ್ದೀನಿ, ಸೇವೆ ಮಾಡ್ತೀನಿ. ಈಗ ನಾವು ನಮ್ಮ ಅವಧಿಯಲ್ಲಿ ಈಗ ಭಾರತ ಸರ್ಕಾರದಿಂದ ಜಲಜೀವನ್ ಮಿಷನ್ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಪ್ರತಿ ಮನೆಗೂ ನೀರು ಕೊಡೋದಕ್ಕೆ ನಮ್ಮ ಕೊಂಡಾಜನಹಳ್ಳಿ ಗ್ರಾಮ ಕೇಂದ್ರ ಸ್ಥಾನ ಆಗಿರೋದ್ರಿಂದ ನಮ್ಮ ಗ್ರಾಮ ಮತ್ತು ಇಲ್ಲಿ ಜಮಾಲ್ ಶಾ ನಗರ ಅಂತಿದೆ ಮತ್ತು ವಿಜಯನಗರ ಇದೆ, 2-3 ಕಡೆ ಮಾತ್ರ ಈಗ ಇದು ಮಾಡಿದ್ದಾರೆ. ಅದಕ್ಕೆ 1,80,00,000 ಹಣನ ಬಿಡುಗಡೆ ಮಾಡಿದ್ದಾರೆ. ಅದೀಗ ಕೆಲಸ ಪ್ರಾರಂಭ ಮಾಡಿದ್ದಾರೆ, ನಡೀತಾ ಇದೆ ಈಗ ಗ್ರಾಮದಲ್ಲಿ. ಮುಂದಿನ ದಿನಗಳಲ್ಲಿ ಮನೆಗೂ ನಲ್ಲಿಯಿಂದ ನೀರು ಕೊಡೋ ಕೆಲಸ, ಕುಡಿಯೋದಕ್ಕೆ ಬೇರೆದಕ್ಕೆಲ್ಲನೂ ಅವಕಾಶ ಇದೆ. ಅವ್ರು ಹೇಳ್ತಾ ಇರೋದು ಪ್ರತಿ ಮನೆಗೂ ಒಬ್ಬೊಬ್ಬರಿಗೆ 50 ಲೀಟ್ರ್ ಅಂತ ನಮಗೆ ಹೇಳಿದ್ದಾರೆ. ಅದ್ರ ಮೇಲೆ ಏನಾದರೂ ಉಪಯೋಗಿಸಿದಲ್ಲಿ ಮೀಟ್ರ್ ಹಾಕಿ ಹಣ ವಸೂಲು ಮಾಡ್ಕೊಂಡು ಹೇಳ್ತಾರೆ. ಎಲ್ಲರೂ ಸೇವಾಮಾನವ ಬೆಳೆಸ್ಕೊಬೇಕು. ಯಾವುದೇ ಕಾರಣಕ್ಕೂ ದ್ವೇಷ ಬೆಳೆಸ್ಕೊಂಡು ರಾಜಕೀಯ ಇರುತ್ತೆ ಹೋಗುತ್ತೆ. ಯಾವತ್ತೂ ನಮಗೆ ಬೇಕಾಗಿರೋದು ಒಬ್ಬ ಮಾನವನಿಗೆ ಬೇಕಾದಂಥ ಒಬ್ಬ ಸದ್ಬುದ್ಧಿಗಳು ಅವೆಲ್ಲ ಇಟ್ಕೊಂಡು ನಾವು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ನಮ್ಮ ತಂದೆಯವ್ರು ಹೇಳ್ತಾಯಿದ್ರು, ನಮ್ಗೆ ಯಾರಾದರೂ ತೊಂದರೆ ಕೊಟ್ಟರು ಪರವಾಗಿಲ್ಲ, ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು. ನಾವು ಒಬ್ರಿಗೆ ಬುದ್ಧಿ ಹೇಳೋಂಥವ್ರು ಆಗಬೇಕು, ಬೇರೆಯವ್ರ ಕೈ ಬುದ್ಧಿ ಹೇಳಿಸ್ಕೊಬಾರ್ದು ಅಂತ ಅವ್ರು ನಮಗೆ ಬುದ್ಧಿ ಮಾತು ಹೇಳಿದ್ದಾರೆ. ಅದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾಯಿದ್ವಿ. ಶಾಲೆ ಬಗ್ಗೆ ನಾನು ಅಲ್ಲೇ ಅಭ್ಯಾಸ ಮಾಡಿದ್ದು. ನಾನು ಅಲ್ಲೇ 1ನೇ ಕ್ಲಾಸಿಂದ ಅಲ್ಲೇ ಇದು ಮಾಡಿಕೊಂಡು ಮತ್ತು ನಾನು ಇದಕ್ಕೆ ಹೋದೆ, ಮೆಥೋಡಿಸ್ಟ್ ಶಾಲೆಗೆ ಹೋದೆ. ಅಲ್ಲಿಂದ ನಾನು ಮುದ್ದೇನಹಳ್ಳಿಗೆ ಹೋದೆ. 6ನೇ ಕ್ಲಾಸಿಂದ ಅಲ್ಲಿ ಇದ್ರ ತನಕನೂ 10th ತನಕ ಅಲ್ಲಿ ಓದ್ಬಿಟ್ಟು ಮತ್ತು ಕೋಲಾರ್ನಲ್ಲಿ 2 ವರ್ಷ ಕಾಲೇಜ್ಗೆ ಹೋದೆ. ಅದಾದ ನಂತರ ನಾನು KGF ITIಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ವ್ಯಾಸಂಗ ಮಾಡಿದೆ. ಮತ್ತು ಕಾರಣಾಂತರಗಳಿಂದ ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ನೀವು ಒಬ್ಬರ ಕೈ ಕೆಳಗೆ ಹೋಗಿ ಕೆಲಸ ಮಾಡೋದು ಬೇಡ, ನೀವೊಂದಷ್ಟು ಜನಕ್ಕೆ ಕೆಲಸ ಕೊಟ್ಟರೆ ಅವ್ರಿಗೂ ಉಪಯೋಗ ಆಗುತ್ತೆ, ನಿಮಗೂ ಇದಾಗುತ್ತೆ ಅಂತ ಹೇಳಿದ ಕಾರಣಗಳಿಂದ ನಾನು ಅಲ್ಲಿಗೆ ವಿದ್ಯಾಭ್ಯಾಸನ ಮುಗಿಸ್ಬಿಟ್ಟು ನಾನು ವ್ಯವಸಾಯ ಮಾಡಿಕೊಂಡು ನಾವೆಲ್ಲ ಇದು ಮಾಡ್ಕೊಂಬಂದ್ವಿ. ಈಗ ಶಾಲೆಯ ಬಗ್ಗೆ ಹೇಳಬೇಕಾದ್ರೆ ಈಗ ಬೇರೆ ಬೇರೆ ನಾನಾ ರೀತಿಗಳನ್ನು ಸೇವೆ ಮಾಡ್ಕೊಂಬರ್ತಾಯಿದ್ದೀವಿ. ಅವರೂ ನಮಗೆ ತಿಳಿಸಿದ್ದಾರೆ, ನಮ್ಮ ಪಂಚಾಯತಿಗೂ ತಿಳಿಸಿದ್ದಾರೆ, ನಮಗೆ ಜಾಗ ಬೇಕು. ರೋಟ್ರಿ ಕ್ಲಬ್ನವರು ಬೆಂಗಳೂರಿನವರು ಬಂದು ನಮಗೆ 5 ಉಚಿತವಾಗಿ ಕೊಠಡಿಗಳು ಕಟ್ಕೊಡ್ತಾರೆ ಅಂತ ಹೇಳಿದ್ದಾರೆ. ತಾವೆಲ್ಲಾದರೂ ಜಾಗ ಗುರ್ಸ್ಕೊಡಿ ಅಂತೇಳಿ ಪಂಚಾಯತಿಗೂ ಲೆಟ್ರ್ ಕೊಟ್ಟಿದ್ದಾರೆ. ನಾವು ಮೊದಲು ಇಒ ಇದ್ದ ಕಾಲದಲ್ಲಿ ನಾಗರಾಜ್ ಗೌಡರು ಇಒ ಇದ್ದರು. ಆಗಿನ ಕಾಲದಲ್ಲಿ ಒಂದು 10 ಗುಂಟೆ ಜಾಗನ ನಾವು ಗುರುತಿಸಿ ಕೊಟ್ಟಿದ್ವಿ. ಅದು ಖಾತೆನೂ ಆಗಿದೆ ಆಗಿನ ಕಾಲದಲ್ಲಿ. ಅದನ್ನು ಅಲ್ಲಿ ಜಾಗ ಬೇಡ ನಮಗೆ, ಅಲ್ಲಿ ಬೆಟ್ಟದ ತಪ್ಪಲು ಬರುತ್ತೆ, ಬೇರೆ ಕಡೆ ಎಲ್ಲಾದರೂ ಗುರ್ಸ್ಕೊಡಿ ಅಂತ ಹೇಳಿದ್ದಕ್ಕೆ ಅದು ಚರ್ಚೆ ನಡೀತಾ ಇದೆ. ಆ ಚರ್ಚೆಗಳೆಲ್ಲ ಮುಗಿದ ಮೇಲೆ ಎಲ್ಲಾದರೂ ಅವಕಾಶ ಆದರೆ ಒಂದು ಕಡೆ ಜಾಗ ಗುರ್ಸ್ಕೊಡೋಣ ಅಂತೇಳಿ ಇದು ಮಾಡ್ಕೊಂಡಿದ್ವಿ. ನನಗೆ ತಿಳಿಸಿದ್ದಕ್ಕೆ ನಾನು ಯಾವುದೋ ಒಂದು ವಿಷಯವಾಗಿ ಹೇಳಿದ್ದೀವಿ. ಅದು ಒಂದು 35-100 ಅಡಿ ಎಲ್ಲ 90 ಅಡಿ ಜಾಗನ ಕೊಡಿ ಅಂತ ಹೇಳಿದ್ದಾರೆ ಅವರಿಗೆ. 4 ರೂಮ್ 5 ರೂಮ್ಗೆ 22-25 ರೂಮ್ಗೆ ಒಂದೊಂದು ರೂಮ್ ಬೇಕಾಗಂತ ಹೇಳಿದ್ದಾರೆ. ನೋಡೋಣ, ಆದರೆ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀವಿ.